ಈಗಾಗಲೇ ಪ್ರಾತ್ಯಕ್ಷಿಕೆಗಳನ್ನ ನೀವೆಲ್ಲ ನೋಡಿದ್ದೀರಿ ಅಂತ ನಾನು ಆಶಿಸ್ತೇನೆ. ಈಗ ಎರಡನೇ ಹಂತದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮಕ್ಕೆ ಇಬ್ಬರು ವಿಶೇಷ ವ್ಯಕ್ತಿಗಳು ಮುಖ್ಯ ಅತಿಥಿಗಳಾಗಿ ನಮ್ಮೊಡನೆ ಇದ್ದಾರೆ. ಮೊದಲನೆಯವರು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ಪುಷ್ಪಾವತಿ ಅವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಮೇಡಮ್. ಇನ್ನೊಬ್ಬ ಅತಿಥಿಗಳು ಶ್ರೀ ಮಧುಸೂದನ್ KS ಅವರು. ಇವರು ಮೈಸೂರು ಹಿನ್ಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕರು. ಇನ್ನೊಂದು ವಿಶೇಷ ಏನು ಅಂತಂದರೆ, ಇವರಿಗೆ 2025ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ದೊರಕಿದೆ. ಅದಕ್ಕೂ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಸ್ವಾಗತವನ್ನು ಕೋರ್ತೇನೆ ಎಲ್ಲರ ಪರವಾಗಿ. ಇವರೊಡನೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಶ್ರೀದೇವಿ ಅವರು ಇವತ್ತು ನಮ್ಮೊಡನೆ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಅಷ್ಟೇ ಅಲ್ಲ, ಇಲ್ಲಿ ನೆರೆದಿರೋಂಥ ನಮ್ಮೆಲ್ಲ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಅರಿವು ಬಳಗದ ಸದಸ್ಯರಿಗೆ ಎಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತ. ಕಾರ್ಯಕ್ರಮವನ್ನು ಆರಂಭಿಸೋಕ್ಕೂ ಮೊದಲು ಕೆಲವು ಸೂಚನೆಗಳು. ದಯಮಾಡಿ ಮಕ್ಕಳು ಮಾತು ನಿಲ್ಲಿಸ್ಬೋದಾ? ದಯಮಾಡಿ ನಿಗದಿತವಾಗಿರುವಂತಹ ಸ್ಥಳಗಳಲ್ಲಿಯೇ ನಮ್ಮ ವಾಹನಗಳನ್ನ ನಿಲ್ಲಿಸೋಣ. ನಮ್ಮ ಕಾರ್ಯಕ್ರಮದಿಂದಾಗಿ ಇತರರಿಗೆ ಅನಾನುಕೂಲವಾಗದಂತೆ ನೋಡ್ಕೊಳ್ಳೋಣ. ಮತ್ತು ಮುಂದಿನ ಕುರ್ಚಿಗಳಲ್ಲಿ ದಯಮಾಡಿ ಎಲ್ಲರೂ ಬಂದು ಕೂತ್ಕೋಬೇಕು. ಮಧ್ಯ ಮಧ್ಯ ಕುರ್ಚಿಗಳನ್ನು ಖಾಲಿ ಬಿಡದೇ ಇದ್ದರೆ ನಂತರ ಬರೋ ಜನರಿಗೆ ಅನುಕೂಲ ಆಗತ್ತೆ. ಆಮೇಲೆ ದಯಮಾಡಿ ತರಗತಿ ಶಿಕ್ಷಕರು ಅವರವರ ಮಕ್ಕಳೊಡನೆ ಇಲ್ಲಿ ಜಮಖಾನದ ಮೇಲೆ ಕೂತ್ಕೊಳ್ಬೇಕು. ಮತ್ತೊಂದು ವಿನಂತಿ, ತುಂಬ ಮುಖ್ಯವಾದ ವಿನಂತಿ, ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲರೂ ನೋಡಿಕೊಂಡೇ ತೆರಳಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ತಿಂಗಳಿನಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಇದಕ್ಕಾಗಿ ಶ್ರಮಿಸಿದ್ದಾರೆ. ಅವರ ಶ್ರಮಕ್ಕೆ ನಾವು ಒಂದು ಗೌರವವನ್ನು ಸಮರ್ಪಿಸೋಣ. ನಮ್ಮ ಮಕ್ಕಳ ಕಾರ್ಯಕ್ರಮ ಆದ ತಕ್ಷಣ ಹೊರಟು ಬಿಡೋಣ ಅನ್ನೋ ಆತುರ ಬೇಡ. ದಯಮಾಡಿ ಎಲ್ಲರೂ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿಕೊಂಡೇ ತೆರಳಬೇಕು. ಹಾಗೆ ಫೋಟೋ ಮತ್ತು ವಿಡಿಯೋವನ್ನು ನಾವು ಶಾಲೆಯಿಂದಲೇ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಪೋಷಕರು ಬೇರೆಯವ್ರಿಗೆ ಅಡಚಣೆ ಆಗದೆ ಇರೋ ಹಾಗೆ ಕಾರ್ಯಕ್ರಮಕ್ಕೆ ಹಾಡಿನ ಕಾರ್ಯಕ್ರಮದೊಂದಿಗೆ ನಾವು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಅರಿವಿನ ಹತ್ತಿರದಿಂದ ನೋಡಿ, ಅರಿವು ಆಶಯವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಇದನ್ನು ಪದ್ಯದಲ್ಲಿ ಕಟ್ಟಿಕೊಡಬೇಕು, ಪದಗಳಲ್ಲಿ ಕಟ್ಟಿಕೊಡಬೇಕು ಅಂತ ಕವಿ ದಿವಂಗತ ನಾವು ಅದನ್ನು ಅರಿವು ಆಶಯ ಗೀತೆ ಅಂತಲೇ ಇಷ್ಟು ವರ್ಷ ಅದನ್ನು ಹೇಳ್ಕೊಂಡು ಬಂದಿದ್ದೀವಿ. ಆ ಅರಿವು ಆಶಯ ಗೀತೆಯನ್ನು ಮೊದಲು ನಮ್ಮ ಮಕ್ಕಳು ಹಾಡಲಿದ್ದಾರೆ.
ಅದರ ಕನ್ನಡ ತರ್ಜುಮೆ ಪದ್ಯ ರೂಪಕ್ಕೆ ಮಾಡಿರೋರು ಎಸ್ ರಾಮನಾಥ್, ಆ ಹಾಂತ ಸ್ವಾಮಿ ಅವ್ರದ್ದು. ಬಡಿದರೆ ಎಂಬ ನಾಟಕದಿಂದ ಒಂದು ಹಾಡನ್ನು ಹಾಡಲಿದ್ದಾರೆ. ಮೈಸೂರು ರಾಜ್ಯದ ದೊರೆಯೇ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕ. ಹೌದಪ್ಪ, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕ
ಮಲರ ಮಾನ ಕಾಯುವೆನೆಂದು ಮಲ್ಲ ವೇಷವ ತೊಟ್ಟುಕೊಂಡು ಮಲರ ಮಾನ ಕಾಯುವೆನೆಂದು ಮಲ್ಲ ವೇಷವ ತೊಟ್ಟುಕೊಂಡು ತಿರುಚೀನ ಪಳ್ಳಿಗೆ ಹೋಗಿ ಚಟ್ಟಿ ಹಿಡಿದಳೆದ ದೊರೆಯೇ ತಿರುಚೀನ ಪಳ್ಳಿಗೆ ಹೋಗಿ ಚಟ್ಟಿ ಹಿಡಿದಳೆದ ದೊರೆಯೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ಮಲ್ಲಾಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ ಮಲ್ಲಾಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ ತೋರ್ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತೆ ತೋರ್ಯಾರೋ ಕೈಯ ಚಳಕ ನೋಟಕ್ಕೆ ಕಾಣದಂತೆ ಸೊಂಟದೊಳಗೆ ಇದ್ದ ಮಹಾ ನರಸಿಂಹನೆಂಬೋ ಕತ್ತಿಯಿಂದ ರುಂಡ ಬೇರೆ ಆಗದಂತೆ ಕಡಿದಾರು ನಮ್ಮ ರಣಧೀರ ನಾಯಕ ಅಬ್ಬಬ್ಬಾ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ವಿಷಯಗಳಲ್ಲಿ ಒಂದು ಒತ್ತಡರಹಿತ ಕಲಿಕೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಅದನ್ನು ಇಷ್ಟು ಸೊಗಸಾಗಿ ತಮ್ಮ 10ನೇ ತರಗತಿಯ ಪರೀಕ್ಷೆಗಳ ಮಧ್ಯೆಯೂ ಮಕ್ಕಳು ಇಷ್ಟು ಚೆಂದಾಗಿ ಕಲಿತು ಹಾಡಿ ಆ ಆಶಯವನ್ನು ಇವತ್ತು ಎತ್ತಿ ಹಿಡಿದಿದ್ದಾರೆ. ಧನ್ಯವಾದಗಳು ಮಕ್ಕಳೇ. ಇವರು ನಮ್ಮ 8ನೇ ಬ್ಯಾಚ್ 10ನೇ ತರಗತಿ ವಿದ್ಯಾರ್ಥಿಗಳು. ನಮ್ಮ ಮೊದಲನೇ ಬ್ಯಾಚ್ ವಿದ್ಯಾರ್ಥಿಗಳಿಗೂ ಶ್ರೀ ಚಂದ್ರಶೇಖರ್ ಆಚಾರ್ ಹೆಗ್ಗೋಠಾರ ಅವರು ಹಾಡನ್ನ ಹೇಳ್ಕೊಟ್ಟಿದ್ರು. ಇವ್ರಿಗೂ ಸಹ ಕರೆದ ಕೂಡಲೇ ಬಹಳ ಪ್ರೀತಿಯಿಂದ ಬಂದು ಹಾಡನ್ನ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ತಬಲಾದಲ್ಲಿ ಸಹಕಾರ ನೀಡಿದವರು ಪಂಡಿತ್ ವೀರಭದ್ರಯ್ಯ ಹಿರೇಮಠ ಅವರು. ಅಯ್ಯೋ ಕ್ಷಮಿಸಿ, ಪಂಡಿತ್ ಭೀಮಾಶಂಕರ್ ಬಿದುನೂರು ಅವರು. ಇವರಿಗೆ 10ನೇ ತರಗತಿ ಮಕ್ಕಳು ಇಲ್ಲೇ ಇರಿ, ಇವರಿಗೆ ಉಡುಗೊರೆಗಳನ್ನು ನೀಡಬೇಕು ಅಂತ ಹಂಚಿಕೊಳ್ಳಿದ್ದಾರೆ. ತುಂಬಾ ಸ್ಪಷ್ಟವಾಗಿದೆ. ಹಾಗಾಗಿ ಅವ್ರ ನಿಲುವುಗಳು ತುಂಬಾನೇ ಗಟ್ಟಿ. ಪಠ್ಯದ ಜೊತೆ ಈ ಮಕ್ಕಳಿಗೆ ಸಾಹಿತ್ಯ, ಬರವಣಿಗೆ, ನೃತ್ಯ, ಯಕ್ಷಗಾನ, ಕರಾಟೆ, ಈಜು, ಕಲೆ, ಹಾಡುಗಾರಿಕೆ, ವಾದ್ಯ, ಸಂಗೀತ, ವಿಜ್ಞಾನ, ತಂತ್ರಜ್ಞಾನ, ಕೀಟಗಳು ಮತ್ತು ಹಕ್ಕಿಗಳ ಬಗ್ಗೆ ವೈಜ್ಞಾನಿಕ ದಾಖಲೀಕರಣ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಮಕ್ಕಳು ಶಾಲೆ ಎಲ್ಲ ಕೆಲಸಗಳಲ್ಲೂ ಕೂಡ ಮುಂದಾಳತ್ವ ವಹಿಸಿ ಜವಾಬ್ದಾರಿ ಹಂಚ್ಕೊಳ್ತಾರೆ. 10ನೇ ತರಗತಿ ಪರೀಕ್ಷೆ ಬರೆಯಲು ಹೊರಟಿರೋ ಈ ಮಕ್ಕಳಿಗೆ ಉತ್ತಮ ಫಲ ಸಿಗಲಿ, ಹಾಗೆ ಅವರ ಆಸಕ್ತಿ ಕ್ಷೇತ್ರದಲ್ಲಿ ಮುಂದುವರೆದು ಯಶಸ್ವಿಯಾಗಲಿ ಎಂದು ಆಶಿಸುತ್ತಾ ಎಲ್ಲರೂ ಶುಭ ಹಾರೈಸೋಣ. ಧನ್ಯವಾದಗಳು. ಶ್ರೀ ಜನಾರ್ದನ್ ಅವ್ರನ್ನ ಕೇಳ್ಕೊಳ್ತೇನೆ.